ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಹೋಗ್ಬತ್ತೀವಿ. ಹೋಗ್ಬತ್ತೀಯಾ? ಟಾಟಾ. ಟ್ರಿಪ್ಪು ಸ್ಟಾರ್ಟ್ ಆಗಿ 2 ಅವರ್ ಆಗಿಲ್ಲ, ಹಿಂಗ್ ಮಲ್ಕೊಂಡೇವ್ ನೋಡಿ ಬಡ್ಡೆ ತಾವು. ಇದು ವರಾಂಗ. ಇಲ್ಲಂತೂ ಸಖತ್ತಾಗಿ ಫೋಟೋಸ್ ಎಲ್ಲ ಬರ್ತಿದ್ದಾವೆ. ಇಲ್ಲಿ ಮುಗುಳುನಗೆ ಮತ್ತು ಬೇರೆ ಬೇರೆ ಫಿಲಮ್ ಎಲ್ಲ ಶೂಟಿಂಗ್ ಆಗಿದ್ದಾವೆ. ಆಲ್ಮೋಸ್ಟ್ ನೀವೆಲ್ಲ ಮುಗುಳುನಗೆ ಪಿಕ್ಚರಲ್ಲಿ ನೋಡಿರ್ತೀರ. ಇದೆಲ್ಲ ಈ ಥರ ಇರಲ್ಲ, ಇಲ್ಲಿ ಭತ್ತ ಹಾಕಿದ್ದಾರೆ ಅಷ್ಟೇ. ಇಲ್ಲಾಂದರೆ ಇಲ್ಲಿಂದನೇ ಹೋಗ್ಬೋದು, ಸೀದಾ ದಾರಿ ಇದೆ. ಇವಾಗ ಆ ಕಡೆಯಿಂದ ಬರಬೇಕು. ಗುರು ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ ಹೊಡಿತಿದೆ. ನಾವಂತೂ ಸಾಕಾಗೋಯ್ತು, ನೀರು ಕುಡಿದು ಮುಖ ತೊಳ್ಕೊಂಡು ಎಲ್ಲ. ನಮ್ಮ ಪೃಥ್ವಿಯವರು ಫೋಟೋದಲ್ಲಿ ಫುಲ್ಲು ಪೃಥ್ವಿರಾಮು ಬ್ಯುಸಿಯಾಗಿದ್ದಾರೆ. ಇದೇನಲ್ಲೇ ಅಣ್ಣ, ಇನ್ನು 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 ಏನೋ ಬೇಕಣ್ಣ. ನೋಡಿ ಬಿಸಿಲು ಮಾತ್ರ ಹೆವಿ ಅಂದರೆ ಹೆವಿ ಗುರು. ಈ ಸೈಕಲ್ಲಿ ನಾವಂತೂ ಬಿಸಿಲಲ್ಲೇ ಹೋಗ್ತಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. 100 ಮೀಟ್ರು ಟ್ರೆಕ್ಕಿಂಗ್ ಇಲ್ಲ ಗುರು. ಹೋ ಸಾಕಾಗೋಯ್ತು ಗುರು, ಯಪ್ಪ. ಹೆವಿ ಬಿಸಿಲಂತೂ ಹೆವಿ ಬಿಸಿಲು. ಕಾರ್ಕಳದಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಮೂಕ್ಲಾರೆ ಮಳೆ ಗುರು. ಇಲ್ಲಂತೂ ಬಸವ ಅಂತೂ ಸತ್ತೋಗ್ಬಿಟ್ಟವನೆ. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಟೀ ಕುಡಿತಾ ಇದೀವಿ, ಬೆಂಗಳೂರು ಚಿಕ್ಕಲ್ಪತ್ತಲಾಗಿದ್ದೀವಿ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಅರ್ಥ ಆಯ್ತು ಅನ್ಸುತ್ತೆ. ಇಂತೂ ಇಲ್ಲಿ ಗಂಗೋತ್ರಿಯಲ್ಲಿ ರೂಮ್ ಸಿಕ್ತು. ಪೃಥ್ವಿಕವರು ಬೇಜಾರಾಗಿದ್ದಾರೆ, ಅಲ್ಲೆಲ್ಲ ರೂಮ್ ಸಿಕ್ಕಿಲ್ಲ ಅಂತ, ಬೆಡ್ ಇಲ್ಲ ಅಂತ. ಅಲ್ಲೆಲ್ಲ ಫುಲ್ ಆಗಿತ್ತು ಪೃಥ್ವಿಕವ್ರೆ. ರೂಮ್ ಬೀಗ ಇಲ್ಲ, ಬಾತ್ರೂಮ್ ಅಡ್ಡೆ ಸಿಕ್ಕಾಕೊಂಡಿದ್ದ, ಬಾಟ್ಲಿ ನೀರು ತಗೋತಿದ್ದೀವಿ ಫ್ರೆಂಡ್ಸ್. ಜಮಾನ ಟ್ರೈನ್.
ಒಂದು ಟ್ರಿಪ್ಪಲ್ಲಿ ಯಾರ್ಯಾರು ಹೇಗಿರ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇವರು ಸ್ನ್ಯಾಪ್ ಹಾಕೋದೆ ಬರೀ ಎಲ್ಲ ಹುಡುಗಿಯರಿಗೆ ಚಾಟ್ ಮಾಡೋದೆ, ಇಂಥವ್ರು ಬರೀ ಹುಡುಗಿ ಜೊತೆ ಮಾತಾಡೋದೆ. ಲಾಸ್ಟಲ್ಲಿ ಇಂಥ ಇವರಿಬ್ರು ನಮ್ಗೆ ಯಾರೂ ಇಲ್ಲಲ್ಲಪ್ಪ ಅಂತ ನೋಡೋದೆ ಸಿಂಗಲ್ಸ್ಗಳು. ನನ್ನಂಥವ್ರು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೆ, ಇಷ್ಟೇ. ಇಲ್ಲಿ ತುಂಬ ವಾದಗಳು ನಡೀತಿದೆ ರಾಮು ಮತ್ತು ಪೃಥ್ವಿ ನಡುವೆ. ಇವರು ಫುಲ್ ಬ್ಯುಸಿಯಾಗಿದ್ದಾರೆ ಸ್ನ್ಯಾಪಲ್ಲಿ. ಇವ್ನು ತಿನ್ನೋದ್ರಲ್ಲಿ ಬ್ಯುಸಿ ಆಗೋನೆ. ಕ್ಯಾಮ್ರಾ ಮುಂದೆ ಮಾತಾಡೋಕೆ ಒಂದು ಸ್ವಲ್ಪ ನಾಚಿಕೆ, ಬೇಜಾರಾಗಬೇಡಿ. ಕಂಟೆಂಟ್ಗಳು ಹಂಗೆ ಕೊಡ್ತಾ ಇರ್ತೀವಿ ಅವಾಗವಾಗ ಲೈಟಾಗಿ ತಗೊಂಡಿದ್ದೀವಿ. ಸರ್ ನೀವು ತೊಗೊಳ್ಳಿ. ಸರ್ ನಿಮಗೇನು ಕೊಡಲಿ? ಸರ್ ದೋಸೆ ಯಾರು ಬೇಕು? ಪ್ಲೇನ್ ಬೇಕಾ ಸ್ಕೆಚ್ ಬೇಕಾ? ಪ್ಲೇನ್ ಕೊಡಲ್ಲ. ಮಸಾಲೆ ದೋಸೆ ಚೆನ್ನಾಗಿದೆ ಸರ್, ತೊಗೊಳ್ಳಿ. ಸರ್ ಪ್ಲೇನೇ ಕೊಡಲ್ಲ ಸರ್ ನಿಮಗೆ. ಸರ್ ನಿಮಗೆ ಒಂದು GB ನೆಟ್ ಸರಿ ಬಿಡಿ ಸರ್, ವೈಫೈ ಕನೆಕ್ಟ್ ಮಾಡ್ಕೊಡ್ತೀವಿ. 1 GB ನೆಟ್ಟಾ? ಫ್ರೆಂಡ್ಸ್, ಯಾವತ್ತೂ ಫೋನ್ನ ಯೂಸ್ ಮಾಡಬೇಡಿ, ಜಾಸ್ತಿ ಯೂಸ್ ಮಾಡಿದ್ರೆ ಇವನ್ ಥರ ಆಗ್ತೀರಾ ನೋಡ್ಕೊಳ್ಳಿ. ಏನು ಎಂಜಾಯ್ಮೆಂಟ್ ಇಲ್ಲ. ಟ್ರಿಪ್ಪಿಗೆ ಬಂದು ಆಗಲೇ 4 ಗಂಟೆ ಆಯಿತು ಧರ್ಮಸ್ಥಳ ಬಂದು ನೋಡಿರಿ, ಇದೇ ಥರ ಫೋನ್ ಇಟ್ಕೊಂಡಿದ್ದಾನೆ. ಒಂದು ಎಂಜಾಯ್ಮೆಂಟ್ ಇಲ್ಲ, ಏನಿಲ್ಲ. ಇದು ನಮ್ಮ ಪರಿಸ್ಥಿತಿ. ನೀರು ಕುಡ್ಕೊಂಡು ಎಂಜಾಯ್ಮೆಂಟ್ ಮಾಡೋದಾಗಿದೆ. ಹಳೆ ಲವರ್ ವಿಷಯ ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ. ನಮ್ಮ ಇಬ್ಬರು ದೋಸ್ತುಗಳು ಮಾತ್ರ ಹಳೆ ಲವರ್ ವಿಷಯ ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ. ಅವ್ರ ಪಡಿ ಅವ್ರು ಹೋಗ್ತಿದ್ದಾರೆ. ನಾವು ಸಿಂಗಲ್ಸ್ಗಳು ನೀರು ಕುಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಏನಾಯ್ತು, ರೀಲ್ಸ್ ಅಲ್ಲಿ ಏನೇನಾಯ್ತು ಅಂತ ನಾವಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ನೆನ್ಸ್ಕೊಂಡ್ಬಿಟ್ರೆ ಏನು ಕಥೆನೇನೋ. ಓ, ಕಾರ್ ಕಾಣಿಸ್ತಿಲ್ಲ ಪೃಥ್ವಿ ನಮ್ದು. ಇವಾಗ್ಲಾರು ನೋಡ್ದಾಗ ಸದ್ಯ. ಅಲ್ಲ ಮಚ್ಚೆ, ನಿದ್ದೆ ಬರ್ತಿಲ್ಲ, ಧರ್ಮಸ್ಥಳ ಬಂದೀವಿ. ಟೈಮ್ ನೋಡಿದ್ರೆ ಒಂದು 2 ಗಂಟೆ ಆಯ್ತು, ನಿದ್ದೆ ಬರ್ತಿಲ್ಲ, ಅದಕ್ಕೆ ನಿನಗೆ ಮಾಡಿದೆ. ಹ್ಞೂ ಅಲ್ಲೋ, ನಿಮಗೆ ಸರಿಗಮ್ಮಂಗೇನು ಕರ್ಕೊಂಡು ಹೋಗಲ್ಲ ಅವಾರ್ಡ್ ಕೊಡ್ಸೋಕ್ಕೆ. ಎಷ್ಟು ತಗೊಂಡೆ? ಆ ಹುಡುಗಿ ಕೈ ಕೊಟ್ಟಾಗಿಂದ ನೀನು ದೇವದಾಸ ಆಗ್ಬಿಟ್ಟಿ ಕಣ. ಸೈಕೋ ಮತ್ತೆ ಅವನ್ನೆಲ್ಲ ಹಾಕ್ಬಿಡ, ತಿಕ್ಕ ಮುಚ್ಕೊಂಡು ನನಗೆ ಕೆಟ್ಟ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀರಲ್ಲಿ ಮೀನು ನನ್ನ ಮನ್ಸಲ್ಲಿ ಇದೆಯೋ ನೀನು. ಇವಾಗ ತಿಕ್ಕ ಮುಚ್ಕೊಂಡು ಫೋನ್ ಇಡು ನೀನು. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಹೆಣ್ಣು ಮಾಡ್ತೀನೋ ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ. ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ.